ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರಿ ಭದ್ರತಾ ಪಡೆಗಳಲ್ಲಿ ಚಿಲ್ಲರೆ ನೇರ ಹೂಡಿಕೆ ಹಾಗೂ ಏಕೀಕೃತ ಲೋಕಪಾಲ ಯೋಜನೆಗೆ ಚಾಲನೆ ನೀಡಿದರು। दो बड़ी योजनाओं की शुरुआत की गई। प्रधानमंत्री ने आज दो बड़ी योजनाएं राष्ट्र को समर्पित की, जिसमें पहली योजना है आरबीआई रिटेल डायरेक्ट योजना, जिसमें सुरक्षित और आसान निवेश की योजना बनाई गई है। सुरक्षित रखते हुए आपकी पूंजी बिल्कुल सुरक्षित रहेगी और आपको रिटर्न भी मिलेगा। आप देख रहे हैं प्रधानमंत्री जनधन योजना, मुद्रा योजना, आधार, ये जो ट्रिनिटी है, डैम ट्रिनिटी, उसका जिक्र करते हुए किस तरह से भारतीय रिजर्व ಬಳಿಕ ಅವರು 21ನೇ ಶತಮಾನದ ಈ ದಶಕ ದೇಶದ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣ ಪಾತ್ರ ನಿಭಾಯಿಸುತ್ತಿದೆ। ಕಳೆದ 6-7 ವರ್ಷಗಳಿಂದ ಸಾಮಾನ್ಯ ನಾಗರಿಕರ ಹಿತವನ್ನು ಕಾಪಾಡಲು ಆದ್ಯತೆ ನೀಡಲಾಗುತ್ತಿದ್ದು ಸಮಸ್ತ ನಾಗರಿಕರು ಒಳಗೊಳ್ಳುವ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದರು। ದೇಶದ ಜನರ ಅಪೇಕ್ಷೆಗಳನ್ನು ಈಡೇರಿಸಲು ಆರ್ಬಿಐ ಕೈಗೊಂಡಿರುವ ಕ್ರಮಗಳು ಶ್ಲಾಘನೀಯ। ಅದು ಸಹ ಸಾಮಾನ್ಯ ನಾಗರಿಕರನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ರೂಪಿಸಿದೆ। ಈ ನೂತನ ಯೋಜನೆಗಳು ಸಹ ಅದರ ಮುಂದುವರೆದ ಭಾಗವಾಗಿದೆ। ಸರ್ಕಾರದಿಂದ ಲಭ್ಯವಿರುವ ವಿವಿಧ ಭದ್ರತಾ ಪತ್ರಗಳಲ್ಲಿ ಹೂಡಿಕೆ ಮಾಡುವ ಅವಕಾಶ ಎಲ್ಲರಿಗೂ ಸಿಗಲಿದೆ। ಹೂಡಿಕೆ ಅವಕಾಶಗಳು ಹೆಚ್ಚಲಿವೆ। ಸಣ್ಣ ಹೂಡಿಕೆದಾರರಿಗೆ ಉತ್ತೇಜನ ದೊರೆಯುವ ಜೊತೆಗೆ ಸರಳ ಹಾಗೂ ಸುರಕ್ಷಿತ ಹೂಡಿಕೆಗೆ ಮಾಧ್ಯಮ ಲಭ್ಯವಾದಂತಾಗಿದೆ ಎಂದರು। ಅರ್ಥವ್ಯವಸ್ಥೆಯಲ್ಲಿ ಎಲ್ಲರ ಸಹಭಾಗಿತ್ವ ಇರುವುದು ಪ್ರಜಾಪ್ರಭುತ್ವದ ಬಹುದೊಡ್ಡ ಶಕ್ತಿಯಾಗಿದೆ ಎಂದ ಪ್ರಧಾನಿ, ಸಣ್ಣ ಹೂಡಿಕೆದಾರರ ಸಹಭಾಗಿತ್ವ ಅತ್ಯಂತ ಅಗತ್ಯವಾಗಿದ್ದು ಈಗ ಆರಂಭವಾಗಿರುವ ಯೋಜನೆಯಿಂದ ಸಣ್ಣ ವ್ಯಾಪಾರಿಗಳು, ಹಿರಿಯ ನಾಗರಿಕರು ಮನೆಯಲ್ಲೇ ಇದ್ದು ಸುರಕ್ಷಿತ ಹೂಡಿಕೆ ಮಾಡಬಹುದು। ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಇದರಲ್ಲಿ ಭಾಗಿಯಾಗಬೇಕು। ದೇಶದ ಪ್ರತಿಯೊಂದು ಸರ್ಕಾರಿ ಹೂಡಿಕೆಯೂ ಸುರಕ್ಷಿತವಾಗಿದ್ದು ಎಲ್ಲರ ವಿಶ್ವಾಸ ಗಳಿಸಿದೆ ಎಂದು ಹೇಳಿದರು। ದೇಶದ ಅಭಿವೃದ್ಧಿ, ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕಾಗಿ ನಾಗರಿಕ ಮತ್ತು ಸರ್ಕಾರಗಳು ಸಾಮೂಹಿಕ ಪ್ರಯತ್ನ ಪಡಬೇಕಾಗಿದೆ। ಸುಲಭವಾಗಿ ವ್ಯವಸ್ಥೆ ಲಭ್ಯವಾಗುವುದು, ಸುಲಭವಾಗಿ ಹೂಡಿಕೆ ಸಾಧ್ಯವಾಗುವುದು ಸಹ ಅಭಿವೃದ್ಧಿಗೆ ಅಗತ್ಯ ಅಂಶಗಳಾಗಿದ್ದು ಸರಳ ಮಾರ್ಗದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಸದೃಢಗೊಳ್ಳುತ್ತಿದೆ। ಕಳೆದ 7 ವರ್ಷಗಳಿಂದ ಅನುತ್ಪಾದಕ ಸಾಲವನ್ನು ಪಾರದರ್ಶಕವಾಗಿ ಬಹಿರಂಗಪಡಿಸಲಾಗಿದೆ। ಮರು ವಸೂಲಾತಿಗೂ ಆದ್ಯತೆ ನೀಡಲಾಗುತ್ತಿದೆ। ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಒಂದಾದ ಮೇಲೆ ಒಂದರಂತೆ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು। ಇಂದು 42 ಕೋಟಿ ಜನಧನ್ ಖಾತೆಗಳ ಮೂಲಕ ಎಲ್ಲರೂ ಬ್ಯಾಂಕಿಂಗ್ ವ್ಯವಸ್ಥೆಯೊಳಗೆ ಬಂದಿದ್ದಾರೆ। ಅಷ್ಟೇ ಅಲ್ಲ, ಇಂದು ಡಿಜಿಟಲ್ ಬ್ಯಾಂಕಿಂಗ್ನಲ್ಲೂ ಭಾರತ ಅಗ್ರಗಣ್ಯ ರಾಷ್ಟ್ರವಾಗಿದೆ ಎಂದು ಪ್ರಧಾನಿ ನುಡಿದರು। सरकार को इंफ्रास्ट्रक्चर के विकास के लिए देश के सामान्य मानवीय की आशा आकांक्षाओं के अनुरूप नया भारत बनाने के लिए जो जो व्यवस्थाएं विकसित करनी चाहिए, इसके लिए जरूरी संसाधन मिलेंगे। और यही तो आत्मनिर्भर भारत के निर्माण के लिए नागरिक और सरकार की सामूहिक शक्ति, सामूहिक प्रयास है। आरबीआई के द्वारा रेगुलेटेड सभी संस्थाओं के लिए खाता धारकों की शिकायतों को दर्ज करने, ट्रैक करने और मॉनिटर करने का एक ही प्लेटफॉर्म होगा। यानी शिकायत निवारण के लिए खाता धारक को अब एक और आसान विकल्प मिला है। उसे भारत में कहीं से भी अपनी शिकायत दर्ज करने की सुविधा मिल गई है। मुझे यह भी बताया गया है कि ऑनलाइन फ्रॉड, साइबर फ्रॉड से जुड़े मामलों को एड्रेस करने के लिए आरबीआई ने इस योजना में आर्टिफिशियल इंटेलिजेंस के व्यापक उपयोग का प्रावधान किया है। ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಭಾರತದ ಆರ್ಥಿಕತೆಯ ಮೇಲೆ ಇಂದು ವಿಶ್ವದೆಲ್ಲೆಡೆ ಭರವಸೆ ಹೆಚ್ಚುತ್ತಿದೆ। ಎಲ್ಲರನ್ನು ಒಳಗೊಳ್ಳುವ ಆರ್ಥಿಕ ವ್ಯವಸ್ಥೆಯ ಮೂಲಕ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಲಾಗುತ್ತಿದೆ। ಇಂದು ಆರಂಭವಾಗಿರುವ ಯೋಜನೆಗಳು ಸಹ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿವೆ ಎಂದರು। So in this context, if during the pandemic, the Reserve Bank of India and the Ministry of Finance have worked in this kind of a spirit of cooperation, today I see the Reserve Bank of India coming up with 2 important initiatives, which is just going to underline and also take further this financial inclusion principle.
Existing ombudsman ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ನಿರಂತರವಾಗಿ ಅಳವಡಿಸಿಕೊಳ್ಳುತ್ತಿದೆ. ಈ ಮೂಲಕ ಎಲ್ಲರನ್ನು ಒಳಗೊಳ್ಳುವ ಜವಾಬ್ದಾರಿಯುತ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಲಾಗುತ್ತಿದೆ ಎಂದರು. This integrated scheme will reinforce confidence and trust in the financial system of our country. The launching of these two citizen-centric initiatives today will provide further impetus to our journey towards more inclusive and responsive financial system. I once again extend a warm welcome to all the dignitaries, participants and viewers.